ಪ್ರೇಸ್ ದ ಲಾರ್ಡ್. ಬಿಡುಗಡೆಯ ಸಂತೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯವನ್ನು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಿಧ ಸಂದೇಶದ ಮುಖಾಂತರವಾಗಿ ನಿನ್ನ ಜನಸಂಗಡ ಮಾತನಾಡುವ ಪವಿತ್ರ ಆತ್ಮನೇ, ಈ ವಾಕ್ಯ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ 1ನೇ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ನಮ್ಮಲ್ಲಿ ಇಲ್ಲ. ಹಾಗಾದರೆ ಇದರ ಅರ್ಥ ಮತ್ತು ನಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡೋದು ಆತ ನೀತಿವಂತನು ನಂಬಿಕೆ ಆಗೋದ್ರಿಂದ ನಮ್ಮ ಸಕಲ ಪಾಪವನ್ನು ಪರಿಹರಿಸಿ ನಮ್ಮ ನೀತಿಯನ್ನು ಮಾಡ್ತೇವೆ. ಈ ವಾಕ್ಯದ ಅರ್ಥ ಏನು? ಯಾಕೆ ಅಪೊಸ್ತಲನು ಹೇಳ್ತಾರೆ ನಮ್ಮಲ್ಲಿ ಪಾಪ ಇಲ್ಲ ಎಂಬುದು ನಾವು ಹೇಳುವುದರೆ ಮೋಸ ಆಗ್ತೇವೆ ಎಂಬುದೇ. ಇದರ 3 ಸಂಗತಿಗಳನ್ನು ನೋಡ್ತೇವೆ. ಮೊದಲನೇ ಸಂಗತಿ ನೋಡ್ತೇವೆ, ನಮ್ಮಲ್ಲಿ ಪಾಪ ಸ್ವಭಾವ ಉಂಟೆಂಬುದು ನಾವು ತಿಳಿದುಕೊಳ್ಳುವರಾಗಬೇಕು. 2ನೇ ಸಂಗತಿ, ದಿನಾಲೂ ನಮ್ಮ ಸರಿಯಾದ ಸ್ವಭಾವವನ್ನು ನಿರಾಕರಿಸುವರಾಗಬೇಕು. 3ನೇ ಸಂಗತಿ, ನಾವು ಎಂದಿಗೂ ಮೋಸ ಹೋಗಬಾರದು. ಇವತ್ತು ಮೊದಲನೇ ಸಂಗತಿ ನೋಡೋಪ್ರೆ, ನಮ್ಮಲ್ಲಿ ಪಾಪದ ಸ್ವಭಾವ ಉಂಟೆನ್ನು ತಿಳಿದುಕೊಳ್ಳುವರಾಗಬೇಕು. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 17ರಿಂದ 20ನೇ ವಾಕ್ಯ ತನಕ. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ ಅಂದರೆ ನನ್ನ ಸರಿಯಾದ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೂ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡ ಪಾಪವೇ ಅದನ್ನು ಮಾಡಿತು. ಇಲ್ಲಿ ಅಪೊಸ್ತಲ ಪೌಲನು, ಇಷ್ಟು ದೊಡ್ಡ ಅಪೊಸ್ತಲ ಪೌಲನು ತನ್ನ ಬಗ್ಗೆ ಹೇಳ್ತಾನೆ, ತನ್ನಲ್ಲಿ ಪಾಪ ಸ್ವಭಾವ ಉಂಟು, ಅದಕ್ಕೋಸ್ಕರ ತಾನು ಪಾಪ ಮಾಡುತ್ತೇನೆ. ಹಾಗಾದರೆ ಅಪೊಸ್ತಲ ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ನಾವು ಈ ಪಾಪವನ್ನು ಮಾಡಿದಂಥ ಜಯ ಹೊಂದಬೇಕಾದರೆ ನಮ್ಮಲ್ಲಿ ಈ ಅಹಂಕಾರ ಬರಬಾರ್ದು. ನಾನೇ ಪರಿಶುದ್ಧನು, ನನ್ನಂಥ ಪರಿಶುದ್ಧ ಯಾರು ಇಲ್ಲ ಎಂಬ ಇಂಥ ಅಹಂಕಾರ ನಮ್ಮಲ್ಲಿ ಬರದೆ ನಾವು ತಿಳ್ಕೊಳ್ಳೇಬೇಕು. ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡುತ್ತಾರೋ, ಆ ಯೇಸು ಕ್ರಿಸ್ತನ ಕರ್ತನೋಡಿ ಅಂಗೀಕಾರ ಮಾಡುತ್ತಾರೋ, ಆ ಯೇಸು ಕ್ರಿಸ್ತನ ಕೃಪೆಯಿಂದ ಆತ ಮೇಲೆ ನೀವು ನಂಬಿಕೆ ಇಟ್ಟ ಮುಖಾಂತರ ನಾವೆಲ್ಲರೂ ನೀತಿವಂತರಾಗಿದ್ದೇವೆ, ಪರಿಶುದ್ಧರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಅದಕ್ಕೋಸ್ಕರ ನಾವು ದಿನಾಲೂ ನಮ್ಮ ಜೀವಿತವನ್ನು ದೇವರ ವಾಕ್ಯದ ಮುಖಾಂತರ ನಾವು ಪರೀಕ್ಷಿಸಬೇಕು. ದೇವರ ಮುಂದೆ ತಗ್ಗಿಸ್ಕೊಳ್ಳುವ ಆಗಬೇಕು. ದೇವರ ಹತ್ರ ಬೇಡಬೇಕು, ದೇವ ನನ್ನನ್ನು ಪರೀಕ್ಷಿಸು, ನಾ ಅಂತನ್ನು ಶೋಧಿಸು, ನಾನು ಏನಾದರೂ ಪಾಪ ಇದನ್ನೇ ತಿಳಿಯಪಡಿಸಿ, ಈ ರೀತಿಯ ತಗ್ಗಿಸುವಿಕೆ ನಮಗೆ ಬರಬೇಕು ಎಂಬುದು ಇದು ಅರ್ಥವಾಗಿದೆ. ಇದು ತಗ್ಗಿಸುವಿಕೆ ಬರದಿದ್ದರೆ ನಾವು ಮೋಸ ಹೋಗ್ತೇವೆ. ಅಪೊಸ್ತಲ ಪೌಲನು ಹೇಳ್ತಾನೆ, ಅಪೊಸ್ತಲ ಯೋಹನ ನಮ್ಮಲ್ಲಿ ಪಾಪ ಇಲ್ಲವನ್ನ ಹೇಳಿದರೆ ನಮ್ಮನ್ನು ಮೋಸಪಡಿಸಿಕೊಳ್ತೇವೆ, ಸತ್ಯ ನನ್ನಲ್ಲಿ. ಯಾಕಂದರೆ ಅರ್ಥ ದೇವರ ವಾಕ್ಯದಲ್ಲಿ ಬರ್ತದೆ. ಅಪೊಸ್ತಲ ಪೌಲನು ಒಪ್ಪುತ್ತಾನೆ, ನಮ್ಮ ಪ್ರತಿಯೊಬ್ಬರಲ್ಲಿ ಆ ರಕ್ತ ಸ್ವಭಾವ, ಶರೀರದ ಸ್ವಭಾವ ಇದ್ದ ನಿಮಿತ್ತವಾಗಿ ನಾವು ಆ ಸ್ವಭಾವ ನಾವು ಪರಿಪೂರ್ಣವಾಗಿ ಕ್ರೂಜಿಗೆ ನಾವು ಹಾಕದಿದ್ದರೆ, ಆ ಸ್ವಭಾವಗಳನ್ನು ದೇವರ ವಾಕ್ಯದ ಮುಖಾಂತರ ನೀವು ನಿರಾಕರಿಸಿದರೆ ಆ ಸ್ವಭಾವ ಪಾಪ ಮಾಡುತ್ತದೆ ಎಂಬುದು ಅಪೊಸ್ತಲ ಹೇಳ್ತಾನೆ. ಅದಕ್ಕೋಸ್ಕರ ಎಂದಿಗೂ ದೇವರ ಸಂಧಿ ಬರುವಾಗ ಆತ್ಮಿಕ ಅಹಂಕಾರ ಬರೆದು ನಾವು ಎಚ್ಚರಿಕೆಯುಳ್ಳವರಾಗಬೇಕೆಂಬುದಾಗಿ ಇದನ್ನು ತಿಳಿದುಕೊಳ್ಳುತ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1 ಕೊರಿಂಥದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಾಕ್ಯ. ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದ ಆಗುವುದಿಲ್ಲ. ಅಪೊಸ್ತಲನು ಹೇಳ್ತಾನೆ, ತನ್ನ ಮನಸ್ಸಿಗೆ, ನಮ್ಮ ಮನಸ್ಸು
ಎಲ್ಲ ಸಮಯದಲ್ಲಿ ನಮಗೆ ಅಪರಾಧ ತೀರ್ಪು ಕೊಡುವುದಿಲ್ಲ. ಆ ತೀರ್ಪು ಕೊಡುವುದಿಲ್ಲವಾದರೂ ಸಹ ನನ್ನಲ್ಲಿ ದೋಷವಿಲ್ಲದವನೆಂಬ ನಿರ್ಣಯದಿಂದ ಆಗುವುದಿಲ್ಲ. ನನ್ನ ವಿಚಾರಣೆ ಮಾಡುವ ಕರ್ತನೆಂಬುದು ಅಪೊಸ್ತಲ ಪೌಲನು ಹೇಳ್ತಾನೆ ಪ್ರಿಯರೇ. ಅದಕ್ಕೆ 5ನೇ ವಾಕ್ಯದಲ್ಲಿ ಹೇಳ್ತಾನೆ, ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ಅದನ್ನು ಕತ್ತಲಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ಜ್ಞಾಪಕ ಸ್ಪಷ್ಟವಾಗಿ ತನ್ನ ಬಗ್ಗೆ ಹೇಳ್ತಾನೆ, ತನ್ನ ಮನಸ್ಸು ಪಾಪ ಇಲ್ಲ ಎಂಬುದು ತೋರಿದರೂ ಸಹ ಇದರ ಅರ್ಥ ನಲ್ಲಿ ದೋಷವಿಲ್ಲದ ನಿರ್ಣಯ ಆಗುವುದಿಲ್ಲ. ನನ್ನ ವಿಚಾರ ಮಾಡೋ ಕರ್ತನೆ ಇದರ್ಥ ಪ್ರಿಯರೇ. ಎಲ್ಲ ಸಮಯದಲ್ಲಿ ನಮ್ಮ ಮನಸ್ಸಾಕ್ಷಿ ನಮಗೆ ಅಪರಾಧಿಯನ್ನು ತೀರ್ಪು ಕೊಡುವುದಿಲ್ಲ. ಅದು ಕೊಡುವುದಿಲ್ಲ ಎಂಬುದರಿಂದ ಆತ್ಮಿಕ ಅಹಂಕಾರ ಬರಬಾರದೆಂದು ಅಪೊಸ್ತಲ ಹೇಳ್ತಾ. ಯಾಕಂದರೆ ನಾವು ತಿಳ್ಕೊಳ್ಳೇಬೇಕು, ನಾವು ಈ ಲೋಕ ಜೀವಿಸ ತನಕ ನಮ್ಮಲ್ಲಿ ರಕ್ತ ಸ್ವಭಾವ, ನಮ್ಮ ಶರೀರ ಸ್ವಭಾವ ಇದ್ದ ನಿಮಿತ್ತ ನಾವು ಆ ಸ್ವಭಾವವನ್ನು ಪರಿಪೂರ್ಣ ನಿರಾಕರಿಸದಿದ್ದರೆ, ಆ ಸ್ವಭಾವವನ್ನು ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕದಿದ್ದರೆ ಆ ಸ್ವಭಾವ ಪಾಪ ಮಾಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಅಪೊಸ್ತಲ ಹೇಳ್ತಾನೆ, ನನ್ನನ್ನು ವಿಚಾರಣೆ ಮಾಡಿ ಕರ್ತನೇ. ಅದಕ್ಕೆ ಪ್ರಿಯರೇ, ದಿನಾಲು ದೇವರ ಸನ್ನಿಧಿ ಬರುವಾಗ ದೇವರ ವಾಕ್ಯದಿಂದ ನಮ್ಮನ್ನು ಪರೀಕ್ಷಿಸಬೇಕು. ಯಾರ ಸೇವಕರ ಮೇಲೆ ಅಪೊಸ್ತಲ ನಾವು ಯಾವ ಸೇವಕರನ್ನು ತೀರ್ಪು ಮಾಡಬಾರದು. ಯಾಕಂದರೆ ಪ್ರತಿಯೊಬ್ಬ ತೀರ್ಪು ಮಾಡಿ ದೇವರೊಬ್ಬನೇ ಆಗಿದ್ದಾನೆ. ಅದಕ್ಕೆ ನಾವು ಯಾರನ್ನು ತೀರ್ಪು ಮಾಡದೆ ನಮ್ಮ ಬಗ್ಗೆ ನಾವು ತೀರ್ಪು ಮಾಡಬೇಕು. ನಮ್ಮ ಬಗ್ಗೆ ದೇವರ ವಾಕ್ಯದಿಂದ ಪರೀಕ್ಷಿಸಬೇಕು. ಇಲ್ಲದೆ ನಾವು ಮೋಸ ಹೋಗುತ್ತೇವೆ, ನಮ್ಮಲ್ಲಿ ಆತ್ಮ ಅಹಂಕಾರ ಬರ್ತದೆ ಎಂಬುದಾಗಿ ಇದರ ಅರ್ಥ. ಅದು ಯೋಹನನ್ನು ಹೇಳ್ತಾರೆ, ನಮ್ಮಲ್ಲಿ ಪಾಪವಿಲ್ಲ ನಾವು ಹೇಳಿದರೆ ನಮ್ಮನ್ನು ಮೋಸಪಡಿಸಿಕೊಳ್ಳುತ್ತೇವೆ ಎಂಬ ಈ ವಾಕ್ಯದ ಇದು ಅರ್ಥವಾಗಿದೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನು ಆಗಿದ್ದಾನೆ. ಅಪೊಸ್ತಲ ಯಾಕೋಬನು ಸಹ ತನ್ನ ಅನುಭವ ಹೇಳ್ತಾನೆ, ನಾವೆಲ್ಲರೂ ಅನೇಕ ವಿಷಯ ತಪ್ಪುವುದುಂಟು. ಆದರೆ ಪ್ರತಿಯೊಬ್ಬರು ಪ್ರಿಯರೇ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡುತ್ತಾರೆ. ಯಾಕಂದರೆ ಮಾತಿನ ತಪ್ಪು ಆಗ್ಬೋದು, ಆಲೋಚನೆ ತಪ್ಪು ಮಾಡುವ. ಅದಕ್ಕೋಸ್ಕರ ಪ್ರಿಯರೇ ಯೋಹನನು ಹೇಳ್ತಾನೆ, ನಾವು ಇಂದಿಗೂ ದೇವರ ಸನ್ನಿಧಿಯಲ್ಲಿ ಬರುವಾಗ ನನ್ನಲ್ಲಿ ಪಾಪವಿಲ್ಲವೆಂದು ಆತ್ಮ ಅಹಂಕಾರ ಬಂದರೆ ನಾವು ಮೋಸ ಹೋಗ್ತೇವೆ. ಅದಕ್ಕೋಸ್ಕರ ಆ ರೀತಿ ಬರದೆ ದಿನಾಲು ಪ್ರಿಯರೇ ದೇವರ ವಾಕ್ಯವನ್ನು ಓದುವವರಾಗಬೇಕು, ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಬೇಕು, ದೇವರ ವಾಕ್ಯದಿಂದ ನಿಮ್ಮ ಹೃದಯ ಪರೀಕ್ಷಿಸುವವರಾಗಬೇಕು. ಆಗ ನಿಮ್ಮಲ್ಲಿರೋ ಪಾಪಗಳು ದೇವರ ವಾಕ್ಯ ತೋರಿಸಿಕೊಡುವಾಗ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ಆಗ ಯೇಸು ರಕ್ತವನ್ನು ತೊಳೆದು ಶುದ್ಧೀಕರಿಸಿದೆ ಎಂಬುದಾಗಲಿ ಯೋಹನನು ಹೇಳ್ತಾನೆ ಪ್ರಿಯರೇ. ಇನ್ನು ಕೆಲವು ಸಂಗತಿ ನೋಡ್ರಿ, ಯಾಕೆ ನಮ್ಮ ಪಾಪಗಳು ಒಪ್ಪಿಕೊಳ್ಳಬೇಕು ಎಂದು ನೋಡೋಣ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 9ರಿಂದ 14 ವಾಕ್ಯ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯನ ಹೇಳಿದವನು. ನೋಡ್ತೇವೆ ಇಲ್ಲಿ ಪರಿಸಯನು ಮತ್ತು ಸುಂಕದವನ ಬಗ್ಗೆ ಯೇಸು ಸಾಮ್ಯ ಕೊಡ್ತಾನೆ. ಪ್ರಾರ್ಥನೆ ಮಾಡಲಿಕ್ಕೆ ಇಬ್ಬರು ಹೋಗ್ತಾರೆ ಎಂಬುದಾಗಿ ಇಲ್ಲಿ ಪರಿಸಯನು ತನ್ನಲ್ಲಿ ಭರವಸೆ ಇಟ್ಟುಕೊಂಡು ತಾನೇ ನೀತಿವಂತ ಎಂಬುದೇ ತನ್ನಲ್ಲಿ ಭರವಸೆ ಇಟ್ಟುಕೊಂಡು ಆ ಸುಂಕದವನು ಉದಾಸೀನ. ಈ ರೀತಿಯ ಆತ್ಮಿಕ ಅಂಗ ನಮ್ಮಲ್ಲಿ ಬರಬಾರ್ದು. ನಾವು ತಿಳಿದುಕೊಳ್ಳಬೇಕು, ನಮ್ಮ ಯಾವ ಒಳ್ಳೆಯ ಕ್ರಿಯೆಗಳಿಂದ, ನಮ್ಮ ಯಾವ ಪುಣ್ಯ ಕ್ರಿಯೆಗಳಿಂದ ನಾವು ರಕ್ಷಣೆ ಹೊಂದುವುದಲ್ಲ. ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದವರು, ಯೇಸು ಕ್ರಿಸ್ತ ನಿಮ್ಮ ಕರ್ತನು ಅಂಗೀಕಾರ ಮಾಡಿದ್ದರು, ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಮುಖಾಂತರ, ಆತನ ರಕ್ತದ ಮುಖಾಂತರ, ಆತನ ಕೃಪೆಯ ಮುಖಾಂತರ ನಾವೆಲ್ಲ ನೀತಿವಂತರಾಗಿದ್ದೇವೆ, ಪರಿಶುದ್ಧರಾಗಿದ್ದೇವೆ, ದೇವರ ಮಕ್ಕಳಾಗಿ ಇದು ನಾವು ತಿಳಿದುಕೊಳ್ಳುವವರಾಗಬೇಕು. ಮತ್ತು ಇನ್ನೂ ನಾವು ನೀತಿವಂತರಾಗಬೇಕು. ಯೇಸು ಕ್ರಿಸ್ತನು ಬರುವ ತನಕ, ಯೇಸು ಕ್ರಿಸ್ತನ ಹತ್ತಿರ ಪರಲೋಕ ಹೋಗೋ ತನಕ ನಾವು ಇನ್ನೂ ನೀತಿವಂತ ಪ್ರಯತ್ನ ಮಾಡಬೇಕು. ಪರಿಶುದ್ಧ ಜೀವನಕ್ಕೆ ಪ್ರಯತ್ನ ಮಾಡಬೇಕಾದ ವಾಕ್ಯತೆ ಅಹಂಕಾರ ಬರಬಾರದು ಎಂಬುದೇ ಇಲ್ಲಿ ನಾವು ಸಾಮ್ಯದಲ್ಲಿ ನಾವು ನೋಡುತ್ತೇವೆ. 10ನೇ ವಾಕ್ಯ ನೋಡ್ತೇವೆ, ಅದೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಯನು, ಒಬ್ಬನು ಸುಂಕದವನು. ಪರಿಸಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ, ಸುಳ್ಳುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಬರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಏದೇನು ಬಡುಕೊಳ್ಳುತ್ತಾ, ದೇವರೇ, ಪಾಪಿ ಅದನ್ನು ಕರುಣಿಸು ಅಂದನು. ನೋಡ್ತೇವೆ ಇಲ್ಲಿ ಪರಿಸಯನು ಪ್ರೇರೆ ಆತನು ಮಾಡಿದೆಲ್ಲ ಒಳ್ಳೆಯ ಕ್ರಿಯೆಗಳು ಸರಿ, ಒಳ್ಳೆಯ ಕ್ರಿಯೆಗಳು ಮಾಡುವರಬೇಕು. ಆದರೆ ಆತನು ತನ್ನ ಒಳ್ಳೆಯ ಕ್ರಿಯೆಯ ಮೇಲೆ ನಂಬಿಕೆ ಇಟ್ಟನು. ಆ ಯೇಸು ಕ್ರಿಸ್ತನ ನಂಬಿಕೆ ಮುಖಾಂತರ ನಾನು ನೀತಿವಂತನಾಗಿದೆ ಎಂಬ ಆ ನಂಬಿಕೆ ಇಡದೆ ತನ್ನ ಪುಣ್ಯ ಕ್ರಿಯೆಗಳ ಮೇಲೆ, ತನ್ನ ಒಳ್ಳೆಯ ಕ್ರಿಯೆಗಳನ್ನು ಆತನು ನಂಬಿಕೆ ಇಟ್ಟುಕೊಂಡು ಆ ಸುಂಕದವನಿಗಿಂತ ತಾನೇ ಹೆಚ್ಚಿನವನು. ಆ ಸುಂಕದವನು ನಾನು ಈ ರೀತಿ ಅವನು ಆ ಸುಂಕದವನು ತೀರ್ಪು
ಮಾಡಿದನು. ಈ ರೀತಿ ಪ್ರೇರೆ ಅಪ್ಪಸ್ತಲ ಯೋಹನ ಹೇಳ್ತಾನೆ, ಯಾವಾಗ ನಮ್ಮಲ್ಲಿ ನಾನೇ ಪರಿಶುದ್ಧನು ಅದು ನಮ್ಮ ಅಪ್ಪನಿಗೆ ನಾವು ಭರಿಸಿಡ್ತೀವೋ ಆಗ ನಾವು ಮೋಸ ಹೋಗ್ತೇವೆ. ಈಗ ಇಲ್ಲಿ ಪರಿಚಯನು ಮಾಡೋ ಒಳ್ಳೆ ಕ್ರಿಯೆಲ್ಲ ಸರಿ, ಅವನ ಪ್ರಾರ್ಥನೆ ಎಲ್ಲ ಸರಿ ಆದರೆ ಅವನು ಮೋಸ ಹೋದಾಕಂದರೆ ಆತನಿಗೆ ಪಾಪವೇ ಇಲ್ಲ ಎಂಬ ತಿಳಿದುಕೊಂಡು ಆ ರೀತಿ ಭಾವನೆ ಬರಬಾರದು. ನಾವು ತಿಳ್ಕೊಳ್ಳಬೇಕು, ಈ ಲೋಕದಲ್ಲಿ ಜೀವಿಸ ತನಕ ಈ ರಕ್ತ ಮಾಂಸದಂತೆ ನಾವು ಪರಿಪೂರ್ಣರಲ್ಲ. ನಾವು ಪಾಪದ ಬೀಳಿಗೆ ಸಂಭವ ಉಂಟು. ಅದೇ ಪಾಪದ ಬೀಳಿದಂತೆ ನಾವು ಜಾಗರೂಕರಾಗಬೇಕು ಎಂಬುದಾಗಿ ನಾವು ಕಳೆದುಕೊಳ್ಳಬೇಕು ಅಂತ ನಾವು ನೋಡ್ತೇವೆ. ಅದೇ ಸುಂಕದವನು ಪ್ರೇರೆ ದೇವರ ಬರುವಾಗ ತಾನು ಒಪ್ಪಿಕೊಂಡನು, ಅದರ ಪಾಪದಿಂದ ಒಪ್ಪಿಕೊಂಡನು ಎಂಬುದನ್ನು ನೋಡ್ತೇವೆ. ಮತ್ತು ನಾವು ನೋಡ್ತೇವೆ 14 ನೋಡ್ತೇವೆ, ಇವನು ನೀತಿವಂತ ನಿರ್ಣಯಿಸುವನಾಗಿ ತನ್ನ ಮನೆಗೆ ಹೋದನು. ಆ ಸುಂಕದವನು ಪ್ರೇರೆ ದೇವರ ಸನ್ನಿಧಿ ಬರುವಾಗ ತಾನು ಪಾಪಿಯನ್ನು ಒಪ್ಪಿಕೊಂಡು ನಿಮಿತ್ತವಾಗಿ ಅವನ ಪಾಪವು ಯೇಸು ತೊಳೆದುಪಟ್ಟು ಅವನ ನೀತಿವಂತೆಂದು ನಿರ್ಣಯಿಸಿದನು ಎಂಬುದಾಗಲಿ ಯೇಸು ಕ್ರಿಸ್ತ ಹೇಳ್ತಾನೆ. ಆದರೆ ಆ ಪರಿಸೇನು ಅಂಥವನಿಗೆ ಹೋಗಲಿಲ್ಲ ಎಂದು ನಿಮಗೆ ಹೇಳ್ತಾನೆ. ಯಾಕೆ ನೀತಿ ನಿರ್ಣಯಿಸಲಿಲ್ಲ? ಆತನು ತನ್ನಲ್ಲಿ ಪಾಪ ಉಂಟು ಎಂಬುದೇ ಆತನು ಎನಿಸಿದೆ. ತನ್ನ ಪುಣ್ಯ ಕ್ರಿಯೆಗೆ ಮೇಲೆ ತನ್ನ ಒಳ್ಳೆ ಕಡೆ ಭರವಸಿಟ್ಟನು. ಅದಕ್ಕೋಸ್ಕರ ಅವನು ತನ್ನಲ್ಲಿ ಇರುವ ಪಾಪ ಅವನು ಒಪ್ಪಿಕೊಳ್ಳಿಲ್ಲ. ಅವನು ಆ ರೀತಿ ಸುಂಕದ ಮೇಲೆ ಅವನು ತಪ್ಪು ಹೊರಿಸಬಾರ್ದಿತ್ತು. ಸುಂಕದವನು ತಾನು ನೀತಿ ಎನಿಸಿದ್ದದ್ದು ಪಾಪವಾಯಿತು. ಅದಕ್ಕೋಸ್ಕರ ಅವನ ಪ್ರಾರ್ಥನೆ ಕೇಳಲಿಲ್ಲ. ಅದೇ ಸುಂಕದವನು ತನ್ನನ್ನೇ ಪರೀಕ್ಷೆ ಮಾಡಿದ, ತಾನು ಪಾಪಿ ಒಪ್ಪಿಕೊಂಡ, ಅದಕ್ಕೋಸ್ಕರ ಅವನ ಪ್ರಾರ್ಥನೆ ಕೇಳಿದನು ಎಂಬುದನ್ನು ನೋಡ್ತೇವೆ. ಅದಕ್ಕೆ ನಾವು ನೋಡ್ತೇವೆ, ತನ್ನನ್ನು ಇಚ್ಛಿಸಿಕೊಳ್ಳೋ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು. ಯಾವಾಗ ನಾನೇ ಪರಿಶುದ್ಧನು, ನಾನೇ ನೀತಿಯನ್ನು, ನಲ್ಲಿ ಪಾಪ ಯಾವ ರೀತಿ ಅಹಂಕಾರ ಬರ್ತದೋ ಅಂಥವನು ದೇವರು ತಗ್ಗಿಸುತ್ತಾನೆ. ಆದರೆ ನಾವು ಆ ರೀತಿ ಅಹಂಕಾರ ಬರದೆ ಸುಂಕದವನಾಗೆ ತನ್ನನ್ನು ತಗ್ಗಿಸಿಕೊಳ್ಳುವನು, ಹೆಚ್ಚಿಸಲ್ಪಡುವನು ಅಂದನು. ಅದಕ್ಕೋಸ್ಕರ ಇವನು ಹೇಳ್ತಾನೆ, ದೇವರ ಸನ್ನಿಧಾನಕ್ಕೆ ಬರುವಾಗ ಯಾವಾಗಲೂ ಆತ್ಮೀಯ ಅಹಂಕಾರ ಬರದೆ ದೇವರ ಮುಂದೆ ನಾವು ಬರಬೇಕು. ದೇವ ನನ್ನನ್ನು ಪರೀಕ್ಷಿಸು, ನನ್ನನ್ನು ಶೋಧಿಸು ಎಂಬುದು ನಾವು ಈ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದುವ ಬರಬೇಕು. ಎಷ್ಟು ದೇವರ ಓದುತ್ತೀರೋ ಧ್ಯಾನ ಮಾಡ್ತಾರೆ, ಆಗ ದೇವರ ವಾಕ್ಯ ನಿಮ್ಮಲ್ಲಿರುವ ಪಾಪಗಳು ತೋರಿಸಿಕೊಂಡು ಒಪ್ಪಿಕೊಂಡರೆ ಯೇಸು ರಕ್ತವು ದೇವರ ವಾಕ್ಯ ವಿಧರಾಗುವುದನ್ನು ಪರಿಶುದ್ಧರು ಈ ರೀತಿ ನೀವು ನಡೆಯಬೇಕು ಎಂಬುದಾಗಿ ಅಲ್ಲಿ ಯೋಬನನ್ನು ಅಲ್ಲಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ, ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 9ರಿಂದ 18ನೇ ವಾಕ್ಯ ತನಕ. ನಾನು ಪರಿಶುದ್ಧನು, ನನ್ನೊಳಗೆ ದೋಷವಿಲ್ಲ, ನಾನು ನಿರ್ಮಲನು, ನನ್ನಲ್ಲಿ ಏನೂ ಪಾಪವಿಲ್ಲ. ಆತನು ನನ್ನಲ್ಲಿ ವಿರೋಧಕ್ಕೆ ಕಾರಣವನ್ನು ಕಂಡುಹಿಡಿಯುತ್ತಾ ನನ್ನನ್ನು ಶತ್ರುವೆಂದಿಸಿಕೊಂಡಿದ್ದಾನೆ. ಇದರಲ್ಲಿ ಯೋಬನ ಜೀವಿತದಲ್ಲಿ ಕಷ್ಟಗಳು ಬಂದ ಸಮಯದಲ್ಲಿ, ಸಂಕಟಗಳು ಬಂದ ಸಮಯದಲ್ಲಿ, ರೋಗ ಬಂದ ಸಮಯದಲ್ಲಿ ಅವನು ದೇವರ ಮೇಲೆ ತಪ್ಪು ಹೊರಿಸ್ತಾನೆ. ಅವನು ಈಗ ಹೇಳ್ತಾನೆ, ನನ್ನಲ್ಲಿ ಪಾಪವಿಲ್ಲ, ನಾನು ಪರಿಶುದ್ಧನು, ದೇವರೇ ನನ್ನ ಮೇಲೆ ತಪ್ಪು ಹೊರಿಸಿಕೊಂಡು ನಾನು ಈ ರೀತಿ ಯೋಬನು ಸಪ್ರೆ ತಾನೇ ನೀತಿವಂತ ಎಂಬ ಅಹಂಕಾರ ಅವನಲ್ಲಿ ಬಂತು. ಇದು ಬರಬಾರದು. ಒಳ್ಳೆ ನೋಡ್ತೇವೆ, ಯಾರ್ಯಾರು ದೇವರ ಮೇಲೆ ನಂಬಿಕೆ ಇಟ್ಟಿದ್ದರೋ ಅವರು ನೀತಿವಂತರು ನಿಲ್ಲಿಸಲ್ಪಟ್ಟಿದ್ದರು. ಹೊಸ ಮಳೆಯಲ್ಲಿ ನೋಡ್ತೇವೆ, ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡುತ್ತಾರೋ, ಯೇಸು ಕ್ರಿಸ್ತನ ತಮ್ಮ ಕರ್ತನೋಡಿ ಅಂಗೀಕಾರ ಅವರೆಲ್ಲರೂ ಯೇಸು ಕ್ರಿಸ್ತನ ಇಟ್ಟ ನಂಬಿಕೆ ಮುಖಾಂತರ ನೀತಿವಂತರೆಂದು ಕರೆಯುತ್ತಾರೆ ನಾವು ನೋಡುತ್ತೇವೆ. ಆದರೆ ಅದರ ಅರ್ಥ ನಾವು ದಿನಾಲೂ ನೀತಿವಂತ ಜೀವಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಅಹಂಕಾರ ಬರಬಾರ್ದು. ಇಲ್ಲಿ ಯೋಬನ ಅಹಂಕಾರ ಬಂತು, ತನ್ನ ಪಾಪವಿಲ್ಲ, ದೇವರೇ ಮೇಲೆ ತಪ್ಪು ಹೊರಿಸಿದ್ದನ್ನು ನಾವು ನೋಡ್ತೇವೆ. ಮತ್ತು ಆನಂದಿನ ವಾಕ್ಯ ನೋಡ್ತೇವೆ, ನನ್ನ ಕಾಲುಗಳನ್ನು ಕೋಲಕ್ಕೆ ಹಾಕಿ ನನ್ನ ಮಾರ್ಗಗಳನ್ನೆಲ್ಲ ಕಂಡುಕೊಂಡಿದ್ದಾನೆ ಎಂದು ಆಡಿದೆಯಲ್ಲ. ಈಗ ನೀನು ಹೀಗೆ ಆಡಿದು ನ್ಯಾಯವಲ್ಲ ಎಂಬುದೇ ನನ್ನ ಉತ್ತರ. ದೇವರ ಮನುಷ್ಯನಿಗಿಂತ ದೊಡ್ಡವನಾಗಿದ್ದಾನಷ್ಟೇ. ಆತನು ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸು ಎಂಬುದಾಗಿ ನೀನು ಆತನಿಗೆ ವ್ಯಾಜ್ಯವಾಡುವುದೇಕೆ? ಇಲ್ಲಿ ಎಲ್ಲಿಯೂ ಹೇಳ್ತಾನೆ ಯೋಬನಿಗೆ, ಯೋಬನು 74 ಬಾರಿ ತನ್ನ ಕಷ್ಟದಲ್ಲಿ ಅವನು ತನ್ನ ಮಕ್ಕಳನ್ನು ಕಳೆದುಕೊಂಡನು, ತನ್ನ ಮನೆ ಎಲ್ಲವನ್ನು ಕಳೆದುಕೊಂಡ ಸಮಯದಲ್ಲಿ ಕಡೆಗೆ ಅವನು ರೋಗ ಬಂತು. ಆ ಸಮಯದಲ್ಲಿ ಅವನು ತನ್ನ ಪಾಪ ಉಂಟು ತನ್ನನ್ನು ನೆನೆಸಿದೆ, ತಾನೇ ಪರಿಶುದ್ಧನು, ತನ್ನ ಪಾಪ ಇಲ್ಲ ದೇವರ ಮೇಲೆ ಅವನು ಪ್ರಶ್ನೆ 74 ಬಾರಿ ದೇವರು ದೂರುತ್ತಾನೆ. ಒಂದು ಬಾರಿ ದೇವರು ಉತ್ತರ ಕೊಡಲಿಲ್ಲ ಎಂಬುದಾಗಲಿ ಹೇಳ್ತಾನೆ. ಈಗ ಎಲ್ಲೂ ಹೇಳ್ತಾನೆ 14ನೇ ವಾಕ್ಯದಲ್ಲಿ, ದೇವರ ಮಾತಾಡೋ ರೀತಿ ಒಂದುಂಟು, ಅದು ಎರಡುಂಟು, ಮನುಷ್ಯನಾದರೂ ಲಕ್ಷದಿಲ್ಲ. ದೇವರು ಪ್ರತಿಯೊಬ್ಬ ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರನ್ನು ದೇವರು ನೀತಿವಂತ ಕರೆಯುತ್ತಾನೆ. ಅವರು ದೇವರ ಮಕ್ಕಳೆಂದು ಕರೆಯಲ್ಪಡುತ್ತಾರೆ. ಅವರು ದೇವರ ಜನ ಅಂದರೆ ಪರಿಶುದ್ಧರು ಎಂಬುದೇ ಕರೆಯಲ್ಪಡುತ್ತಾರೆ. ಈ ದೇವರ ಮಕ್ಕಳನ್ನು ದೇವರು ಕಷ್ಟಕ್ಕೆ ಒಳಪಡಿಸೋ ಮೊದಲು, ಶೋಧನೆಗಳು ಮೊದಲು ದೇವರು 1 2 3 ರೀತಿಯಲ್ಲಿ ಮಾತನಾಡುತ್ತೆ ಎಂಬುದಾಗಿ ಇಲ್ಲಿ ಎಲ್ಲಿ ಹೇಳ್ತಾನೆ. ಇವತ್ತು ದೇವರು ಪ್ರತಿಯೊಬ್ಬರ ಸಂಗಡ ಮನಸಾಕ್ಷಿ ಮುಖಾಂತರ ಮಾತನಾಡುತ್ತಾನೆ. ಒಂದು ವಿಧ ದೇವರ ವಾಕ್ಯವನ್ನು ಓದೋದ ಮುಖಾಂತರ ಮಾತನಾಡ್ತಾನೆ. 3ನೇ ವಿಧ ದೇವರ ವಾಕ್ಯ ಕೇಳೋದ ಮುಖಾಂತರ ಮಾತನಾಡ್ತಾನೆ. ಇದು 3 ಸ್ವಾಭಾವಿಕವಾಗಿ ದೇವರು
ಪ್ರತಿಯೊಬ್ಬ ಸಹ ಮಾತನಾಡ್ತಾನೆ. ಇನ್ನೂ ಹೊಸ ದೇವರು ಕೆಲವು ಸರಿ ಮಾತನಾಡ್ತಾನೆ, ಕನಸಲ್ಲಿ ಮಾತನಾಡ್ತಾನೆ. ಕೆಲವರಿಗೆ ದೇವರು ಪ್ರವಾದಿಗಳ ಮುಖಾಂತರ ಮಾತನಾಡ್ತಾನೆ, ಗಟ್ಟಿಯಾದ ಸ್ವರದಲ್ಲಿ ಮಾತನಾಡ್ತಾನೆ, ದೇವದೂತರ ಮುಖಾಂತರ. ಈ ರೀತಿ ಬೇರೆ ಬೇರೆ ದೇವರು ಮಾತನಾಡ್ತಾರೆ. ಈ ದೇವರು ಮಾತನಾಡಿದ ಸ್ವರವನ್ನು ಯಾರು ಕೇಳುವುದಿಲ್ಲವೋ, ಯಾರು ಅವಿದರೋ ಅವರ ಮೇಲೆ ದೇವರ ಕೋಪ ಬರುತ್ತದೆ ಎಂಬುದರಲ್ಲಿ ನಾವು ಅತಿ ಸ್ಪಷ್ಟ ನೋಡ್ತೇವೆ. ಅದಕ್ಕೆ ಅಲ್ಲಿ ಯೋನ ಹೇಳ್ತಾನೆ, ಯಾವಾಗ ದೇವ್ರ ಹತ್ರ ಬರುವಾಗ ನಾವು ನಮ್ಮಲ್ಲಿ ಪಾಪ ಇಲ್ಲ ಎಂಬುದು ಅಹಂಕಾರ ಬರದೆ ದೇವ್ರ ಹತ್ರ ಬರಬೇಕು, ವಾಕ್ಯ ಓದಬೇಕು, ಈ ವಾಕ್ಯವನ್ನು ಪರೀಕ್ಷೆ ಎಂಬುದೇ ನಾವು ಆ ರೀತಿ ಬರುವುದರೆ ನಮ್ಮ ಪಾಪನ ಉಪಯೋಗ ಅರಿಕೆ ಮಾಡುವಾಗ ಯೇಸು ರಕ್ತ ತೊಳಿ ಶುದ್ಧೀಕರಿಸ್ತದೆ. ಮತ್ತು ಯಾವ ಕಷ್ಟ ಯಾವ ಸಮಸ್ಯೆ ಅದನ್ನ ಬಿಡುಗಡೆ ಸಿಗ್ತದೆ ಎಂಬುದರಲ್ಲಿ ಅಲ್ಲಿ ಯೋಹನನಲ್ಲಿ ಹೇಳುವ ಆ ವಾಕ್ಯದ ಉದ್ದೇಶವಾಗಿದೆ, ಅದು ಅರ್ಥವಾಗಿದೆ. ಮತ್ತು 15ನೇ ವಾಕ್ಯ ನಾವು ಓದ್ತೇನೆ. ಮನುಷ್ಯರಿಗೆ ಗಾಢನಿಂದ ಉಂಟಾದಾಗಲೂ ಆಶೆಗೆ ಮೇಲೆ ಜಂಪೋತಿದ್ದಾಗಲೂ ಆತನ ಸ್ವಪ್ನದಲ್ಲಿ ರಾತ್ರಿಯ ಕನಸಿನಲ್ಲಿ ಅವರ ಕಿವಿಗಳನ್ನು ತೆರೆದು ಅವರಿಗೆ ಶಿಕ್ಷಾ ವಚನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು ಎಂದು ಕೆಲವು ಸಾರಿ ದೇವರು ಕೆಲವರಿಗೆ ಕನಸಲ್ಲಿ ಮಾತನಾಡ್ತಾನೆ. ಆ ಕನಸಲ್ಲಿ ಮಾತನಾಡ್ತಾನೆ. ಅವರು ವಿದ್ಯರಾಗದಿದ್ದರೆ ಮಾತ್ರವೇ ಶಿಕ್ಷೆ ಬರ್ತದೆ, ಅದರ ಮೊದಲು ಬರುವುದಿಲ್ಲ. ಪ್ರೇಯಲ್ಲಿ ಯೋಬನು ದೇವರು ಅವನ ಹತ್ರ ಮಾತನಾಡಿದ ಎಂಬುದಾಗಿ ಎಲ್ಲಿ ಹೇಳ್ತಾನೆ, ಒಂದಲ್ಲ ಎರಡಲ್ಲ ಕನಸಲ್ಲಿ ಮಾತನಾಡಿ. ಆದರೆ ಅದು ಯೋಬನು ತಾನೇ ನೀತಿವಂತನು ಎಂಬ ಅಹಂಕಾರ ಅವನಿದ್ದ ನಿಮಿತ್ತಾಗಿ ದೇವರ ಮಾತಿಗನು ಅವಿಧನಾದನು. ಅದೇ ಅವನ ನೀತಿ ಕಷ್ಟ ಬಂತು ಎಂಬುದಾಗಿ ಎಲಿಯು ಅವನ ಕಷ್ಟ ಯಾಕೆ ಬಂತು ಅದರ ಬಗ್ಗೆ ಎಲಿಯು ಆ ಯೋಬನಿಗೆ ತಿಳಿಪಡಿಸುವುದನ್ನು ಇಲ್ಲಿ ನೋಡ್ತೇವೆ. 17 ಮತ್ತು 18 ವಾಕ್ಯ ನೋಡ್ತೇವೆ. ಹೀಗೆ ಮನುಷ್ಯನನ್ನು ಅವನು ದುಷ್ಕಾರ್ಯದಿಂದ ತಪ್ಪಿಸುವನು, ಮಾನವನಿಗೆ ಗರ್ವವನ್ನು ಮರೆ ಮಾಡುವನು. ದೇವರು ಇವತ್ತು ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯವರಿಗೆ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 5ರಿಂದ 13ನೇ ವಾಕ್ಯದಲ್ಲಿ ಅಪೊಸ್ತಲನು ಹೇಳ್ತಾನೆ, ಯಾರ್ಯಾರು ದೇವರ ಮಕ್ಕಳಾಗಿದ್ದರೋ ಅವರನ್ನು ದೇವರು ತಂದೆಯೋಪಾದಿಯಲ್ಲಿ ಅಂದರೆ ದೇವರು ತಂದೆಯಾಗಿದ್ದಾನೆ. ಆ ತಂದೆಯು ತನ್ನ ಮಕ್ಕಳನ್ನು ಪರಿಶುದ್ಧರು ಆಗುವುದಕ್ಕೋಸ್ಕರವಾಗಿ ಇನ್ನೂ ಪರಿಶುದ್ಧ ಮಾಡೋದಕ್ಕೆ ಶಿಕ್ಷಿಸುತ್ತಾನೆ ಎಂಬುದಾಗಿ ಅಪೊಸ್ತಲನು ಪೌಲನು ಹೇಳ್ತಾನೆ. ಅದೇ ಅಪೊಸ್ತಲನು ಪೌಲನು ಹೇಳ್ತಾನೆ, ದೇವರು ನಿಮ್ಮನ್ನು ಶಿಕ್ಷಿಸುವಾಗ ನೀವು ಬೇಸರಗೊಳ್ಳಬಾರದು, ಆತ ನಿಮ್ಮನ್ನು ಪ್ರೀತಿಸ್ತಾನೆ, ನೀವು ಪರಿಶುದ್ಧ ಪಾಲರಾಗಬೇಕು ಶಿಕ್ಷಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಲ್ಲಿ ದೇವರು ಪ್ರೇರೆ ಅಲ್ಲಂಬಿಕೆ ನೋಡ್ತೇವೆ. ದೇವರ ಮೇಲೆ ಯೋಬನು ನಂಬಿಕೆಟ್ಟನು, ಅದಕ್ಕೆ ಅವನು ನೀತಿವಂತನಾದನು. ಅದೇ ಅವನಲ್ಲಿ ಆತ್ಮಿಕ ಅಹಂಕಾರ ಇತ್ತು, ದೇವರ ಮತ್ತು ವಾಕ್ಯ ಅವಿಧನಾದನು. ಅವನಲ್ಲಿ ಅದೇ ಅಹಂಕಾರ ಅವನು ಮಾಡಬಾರದು, ಅಹಂಕಾರ ಮರೆ ಮಾಡೋದಕ್ಕೆ ಅವನಿಗೆ ದೇವರು ಶಿಕ್ಷೆ ಒಳಪಡಿಸಿದ ಎಂಬುದಾಗಿ ಎಲ್ಲಿಯೂ ಪ್ರವಾದಿ ಅಲ್ಲಿ ಹೇಳುತ್ತಾನೆ. ಹಾಗಾಗಿ ಇವತ್ತು ನಿಮ್ಮ ಜೀವಿತ ಯಾವುದೇ ಕಷ್ಟಗಳು, ಸಂಕಟಗಳು, ಶೋಧನೆಗಳು, ರೋಗಗಳು ಇರುವುದರೆ ನೀವು ದೇವರ ವಾಕ್ಯದ ಪರೀಕ್ಷಿಸಬೇಕು. ನನ್ನಲ್ಲಿ ಪಾಪವಿಲ್ಲ, ದೇವರ ಮೇಲೆ ತಪ್ಪುರಿಸಬಾರದು, ದೇವರು ಕೆಟ್ಟದ್ದು ಕಾರಣವಲ್ಲ, ದೇವರಿಂದಿಗೆ ಅನ್ಯಾಯ ಮಾಡುವುದಿಲ್ಲ. ಪ್ರೇರೆ ಹಾಗಾದರೆ ನೀವು ತಗ್ಗಿಸಿಕೊಳ್ಳುವುದರೆ ದೇವರ ಆತ್ಮನು ವಾಕ್ಯ ಕೇಳುವಾಗ ಮಾತನಾಡ್ತಾನೆ, ವಾಕ್ಯ ಓದುವಾಗ ಮಾತಾನೆ, ನಿಮ್ಮ ಒಪ್ಪಿಗೆ ಅರಿಕೆ ಮಾಡಿದರೆ ಆ ಯೇಸು ರಕ್ತ ಶುದ್ಧೀಕರಿಸಿದೆ ಮತ್ತು ಎಲ್ಲ ಕಷ್ಟ ನಿಮಗೆ ಬಿಡುಗಡೆ ಸಿಗುತ್ತೆ ಎಂಬುದು ಈ ಒಂದು ಉದಾಹರಣೆಯಲ್ಲಿ ನಾವು ನೋಡ್ತೇವೆ. 18ನೇ ವಾಕ್ಯ ನೋಡ್ತೇವೆ. ಅವನ ಆತ್ಮನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವಸ್ತ್ರದಿಂದ ಅರಿದು ಹೋಗದಾಗಿ ನಿಲ್ಲಿಸುವನು. ನಾವು ನೋಡ್ತೇವೆ ಮಾರ್ಕ ನಂಬರ್ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15-16 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಮಾಡಿಕೊಂಡು ರಕ್ಷಣೆ ಹೊಂದುವನು, ನಂಬದೆ ಹೋಗು ದಂಡನೆ ಗುರಿಯಾಗುವನು. ಇವತ್ತು ಈ TV ಮಾಧ್ಯಮದ ಮುಖಾಂತರ ಇಡೀ ಜಗತ್ತಿಗೆ, ನಾನಾ ದೇಶಗಳಿಗೆ, ನಾನಾ ಕಡೆಯಲ್ಲಿ ಈ ಸುವಾರ್ತೆ ಈ TV ಮತ್ತು ಪ್ರಸಾರವಾಗ್ತಾ ಉಂಟು. ಯಾರು ಈ ಸುವಾರ್ತೆ ಅಂದರೆ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗೂ ಸತ್ತಿದ್ದಾನೆ, ನಿಮ್ಮ ಪಾಪಗಳು ರಕ್ತ ಕೊಟ್ಟಿದ್ದಾನೆ, ಅದು ಜೀವಂತವಾಗಿ ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ ಎಂಬುದಾಗಿ ಇದನ್ನು ಈ ಸುವಾರ್ತೆ ಅಂಗೀಕಾರ ಮಾಡುತ್ತಾರೋ, ನೀರಿನ ಮುಳುಗಿಸಿಕೊಳ್ಳುತ್ತಾರೋ 100% ದೇವರು ನಿಮಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ಈ ಯಾರ್ಯಾರಿಗೆ ಈ ನಿತ್ಯ ಜೀವ ದೇವರು ಕೊಟ್ಟಿದ್ದಾನೋ, ವಾಗ್ದಾನ ಮಾಡಿದಾನೋ, ಅವರು ಇನ್ನೂ ನೀತಿವಂತರಾಗಬೇಕು, ಇನ್ನೂ ಪರಿಶುದ್ಧರಾಗಬೇಕು ದೇವರ ಬಯಕೆಯಾಗಿದೆ. ಯಾಕಂದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮುಖಾಂತರ ನೀರಿನಲ್ಲಿ ಮುಳುಗಿಸಿಕೊಂಡ ನಿಮಿತ್ತವಾಗಿ ನಾವು ನೀತಿವಂತರಿಂದ ಕರೆಯಲ್ಪಟ್ಟಿದ್ದೇವೆ. ಆದರೆ ನೀತಿವಂತನು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಎಂದು ಹೇಳ್ತಾ ಅರ್ಥ ನಾವು ಯೇಸು ಕ್ರಿಸ್ತನ ಪರಲೋಕ ಹೋಗೋ ತನಕ, ಈ ದೇಹ ಬಿಟ್ಟು ಹೋಗೋ ತನಕ ದಿನಾಲೂ ನೀತಿವಂತರಿಗೆ ಪ್ರಯತ್ನ ಮಾಡಬೇಕು, ಪರಿಶುದ್ಧ ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಈ ರಕ್ತ ಸ್ವಭಾವ ಉಂಟು, ಅದಕ್ಕೆ ಆ ಪಾಪ ಬೀಳದಂತೆ ಸಾಗುತ್ತಾ ಇರಬೇಕು. ಅದು ಅಹಂಕಾರ ಬರಬಾರ್ದು ಅಂತ ಅರ್ಥವಾಗಿದೆ. ಒಂದೇ ಅಹಂಕಾರ ಬಂದರೆ, ಒಂದೇ ಪಾಪ ಬಂದರೆ ದೇವರು ಏನು ಮಾಡ್ತಾನೆ, ಯೇಸು ರಕ್ತದಿಂದ ದೇವರು ನಿಮ್ಮನ್ನು ಕಾಯ್ದುಕೊಂಡಿದ್ದಾನೆ. ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳಿದಿಷ್ಟು ಅಂತ ತಿಳ್ಕೊಂಡಿದ್ದೀರಿ. ಅಪೊಸ್ತಲನು ಹೇಳ್ತಾನೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13,
ಅದನ್ನ ವಾಕ್ಯದಲ್ಲಿ ಪವಿತ್ರ ಆತ್ಮ ಮುದ್ರೆ ಹಾಕಿದೆ. ಅದಕ್ಕೋಸ್ಕರ ದೇವರು ನೀವು ನಿತ್ಯ ನಿಮ್ಮ ರಕ್ಷಣೆ ಕಳೆದುಕೊಳ್ಳಬಾರ್ದು, ನಿತ್ಯ ನರಕ್ಕೆ ಹೋಗಬಾರ್ದು, ನಿಮಗೆ ನಿತ್ಯ ಕೊಡಬಾರ್ದು. ಅದಕ್ಕೋಸ್ಕರ ದೇವರು ಇಲ್ಲಿ ನಿಮಗೆ ಪ್ರೀತಿಪೂರ್ವಕ ಶಿಕ್ಷೆ ಕೊಡುತ್ತಾನೆ. ಆ ಶಿಕ್ಷೆ ಬರುವಾಗ ನೀವು ಬಿಡುಗಡೆ ಬರಬೇಕಾದ್ರೆ ನೀವು ಈ ರೀತಿ ಏನು ಹೇಳ್ತಾನೆ, ನಮ್ಮ ಪಾಪಗಳು ಒಪ್ಪಿಕೊಳ್ಳಬೇಕು, ನಮ್ಮನ್ನು ಶೋಧಿಸಬೇಕು. ಆಗ ಪಾಪ ಅರಿಕೆ ಮಾಡಿದ್ರೆ ಅದು ನೀತಿವಂತನು ನಂಬಿಕೆ ನಿಮ್ಮೆಲ್ಲ ಪಾಪ ಪರಿಹಾರ ಮಾಡ್ತಾನೆ, ನಿಮಗೆ ನೀತಿವಂತ ಮಾಡ್ತಾನೆ, ಮತ್ತು ಇದೇ ಲೋಕದ ನಿಮಗೆ ಆಶೀರ್ವಾದ ಕೊಡುತ್ತಾನೆ, ಆರೋಗ್ಯ ಕೊಡುತ್ತೆ ಮತ್ತು ನಿತ್ಯ ಜೀವ ಕೊಡುತ್ತೆ ಎಂಬುದನ್ನು ಈ ಯೋಬನ ಮುಖಾಂತರ ನಾವು ನೋಡ್ತೇವೆ. ಯೋಬನ ಪುಸ್ತಕ 42ನೇ ಅಧ್ಯಾಯದಲ್ಲಿ 5, 6 ಮತ್ತು 10ನೇ ವಾಕ್ಯ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೇನು, ಈಗಲಾದು ನಿನ್ನನ್ನೇ ಕಣ್ಣಾರೆ ಕಂಡೆ. ನೋಡ್ತೇವೆ 74 ಬಾರಿ ಯೋಬನು ದೇವರ ಪ್ರಶ್ನೆ ಕೇಳುತ್ತಾನೆ, ದೇವರು ತಗೊಳ್ಳಿಲ್ಲ. ಎಲಿಯು ಪ್ರವಾದಿ ಯೋಬನಿಗೆ ಯಾಕೆ ಕಷ್ಟ ವಿವರಿಸ್ತಾನೆ. ಆ ನಂತರ ಅವನು ಪರಿಪೂರ್ಣ ಪಶ್ಚಾತ್ತಾಪ ಪಡಲಿಲ್ಲ. ಮತ್ತು ದೇವರು ತಾನೇ ಯೋಬನ ಸಂಗ ಮಾತಾಡಿದ ನಂತರ ಯೋಬ ಈಗ ಹೇಳ್ತಾನೆ, ಕಿವಿಯಿಂದ ನಿನ್ನ ವಿಷಯ ಕೇಳಿದನು, ಈಗಲೂ ಅದು ನಿನ್ನ ಕಣ್ಣರೆ ಕಂಡೆನು. ಆದ ಕಾರಣ ನಾನು ಆಡಿದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಲು ಕುಳಿದು ಪಶ್ಚಾತ್ತಾಪ ಪಡುತ್ತೇನೆ. ಈಗ ಯೋಬನಿಗೆ ಗೊತ್ತಾಯಿತು, ದೇವರು ಮಾತಾಡಿದ ನಂತರ ತನಗೆ ಬಂದ ಕಷ್ಟ, ತನಗೆ ಬಂದ ಆ ರೋಗ, ಇದೆಲ್ಲ ತನ್ನಲ್ಲಿರುವ ಆತ್ಮಿಕ ಅಹಂಕಾರ, ತನ್ನಲ್ಲಿರುವ ಈ ಪಾಪ ಎಂಬುದನ್ನು ಒಪ್ಪಿಕೊಂಡನು, ಪಶ್ಚಾತ್ತಾಪಟ್ಟನು. ಇಮಿಡಿಯೇಟ್ ನಾವು ನೋಡ್ತೇವೆ 10ನೇ ವಾಕ್ಯದಲ್ಲಿ ನೋಡ್ತೇವೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2 ಹೆಚ್ಚಿಸಿದನು. ಯಾವಾಗ ಯೋಬನು ತನ್ನ ಪಾಪ ಒಪ್ಪಿಕೊಳ್ಳುತ್ತೆ, ಹೌದು ತಾನೇ ನೀತಿವಂತನು, ತಾನೇ ಅಹಂಕಾರ ತನ್ನಲ್ಲಿದ್ದ ನಿಮಿತ್ತವಾಗಿ ಈ ರೀತಿ ನನಗೆ ಶಿಕ್ಷೆ ಬಂತು, ಈ ರೀತಿಯ ಕಷ್ಟಗಳು ಬಂತು, ಈ ರೀತಿ ಬಂತು, ಅವನು ಒಪ್ಪಿಕೊಂಡು ತಾನು ಪಶ್ಚಾತ್ತಾಪಡುತ್ತಾನೆ ಮತ್ತು ತನ್ನ ಸ್ನೇಹಿತರಿಗೆ ಅವನು ಪ್ರಾರ್ಥನೆ ಮಾಡ್ತಾನೆ. ಇಮ್ಮಿಡಿಯೇಟ್ ದೇವರು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ 2 ಅವನಿಗೆ ಆಶೀರ್ವಾದ ಮಾಡುತ್ತಾನೆ, ಆರೋಗ್ಯ ಕೊಡುತ್ತಾನೆ, ದೀರ್ಘ ಆಯುಷ. ಅವನ 120 ವರ್ಷ, ಅದು ಯೋಬನಿಗೆ 140 ವರ್ಷ ಕೊಡ್ತಾನೆ. ಪುನಃ ಅವನಿಗೆ ಮಕ್ಕಳು ಕೊಡ್ತಾನೆ, ಅವನ ಹೆಂಡ ತಿರುಗಿ ಈ ರೀತಿ ಅವನಿಗೆ 2 ಪಟ್ಟು ಆಶೀರ್ವಾದ ಕೊಟ್ಟು ದೀರ್ಘ ಆಯುಷ ಕೊಟ್ಟು ಅವನನ್ನು ಪರಲೋಕಕ್ಕೆ ಹೋಗ್ತಾನೆ. ಹಾಗಾದರೆ ಇವತ್ತು ಅಪೊಸ್ತಲ ಯೋಹನನ ಅದು ವಾಕ್ಯದ ಅರ್ಥವಾಗಿದೆ. ದೇವರ ಸನ್ನಿಧಿಯಲ್ಲಿ ಬರುವಾಗ ಯಾವಾಗಲೂ ತಿಳಿಯಬೇಕು, ನಾವು ಇವತ್ತು ಯೇಸುವಿನಲ್ಲಿ ನಂಬಿಕೆಟ್ಟ ಮುಖಾಂತರವಾಗಿ ಆತನ ಕೃಪೆ ನೀತಿವಂತರಾಗಿದ್ದೇವೆ. ಇದನ್ನು ಮರೆತು ಬಿಡಬಾರ್ದು. ನಾವೇ ಪರಿಶುದ್ಧರು, ನನ್ನಲ್ಲಿ ಪಾಪದ ಅಹಂಕಾರ ಬರದಂತೆ ನಾವು ಜಾಗರೂಕರಾಗಬೇಕು. ನಮಗೆ ಗೊತ್ತಾಗಬೇಕು, ಈ ಲೋಕದಿರುವ ತನಕ ನಮ್ಮಲ್ಲಿ ರಕ್ತ ಮಾಸಿದ್ದ ನಿಮಿತ್ತ ನಾವು ಯಾವಾಗಲೂ ಪಾಪದ ಬೀಳುವ ಸಂಭವ ಉಂಟು. ಅದೇ ಬೀಳದಂತೆ ನಾವು ಜಾಗರೂಕರಾಗಬೇಕು. ಅದೇ ಅಹಂಕಾರ ಬರದೆ ದೇವರ ವಾಕ್ಯವನ್ನು ತಗ್ಗಿಸಿಕೊಳ್ಳಬೇಕು, ಪಾಪ ಇದು ಒಪ್ಪಿಕೊಳ್ಳೋ ಅದಕ್ಕೆ ಆ ರೀತಿ ನೀವು ನಡೀತಿರೋ ನೀವು ಮೋಸ ಹೋಗುವುದಿಲ್ಲ, ಇಲ್ಲ ಮೋಸ ಹೋಗ್ತೀರಿ ಎಂಬುದಾಗಿ ಅಪೊಸ್ತಲನು ಎಚ್ಚರಿಕೆ ಕೊಡುತ್ತಾನೆ. 2ನೇ ಸಂಗತಿ ನೋಡ್ತೇವೆ, ದಿನಾಲೂ ನಮ್ಮ ಶರೀರಾದಿನ ಸ್ವಭಾವಗಳನ್ನು ವಿಸರ್ಜಿಸುವವರು ಆಗಬೇಕು. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಇಲ್ಲ ಅಪೊಸ್ತಲನು ಹೇಳ್ತಾನೆ, ಶರೀರ ಭಾವ ಪ್ರಕಾರ ನಡೆಯುವುದಾದರೆ ಆತ್ಮದಲ್ಲಿ ಮರಣ ಬರ್ತದೆ ಎಂಬುದೇ ಅಪೊಸ್ತಲನು. ಅದಕ್ಕೋಸ್ಕರ ನಿಮ್ಮ ಆತ್ಮದಲ್ಲಿ ಮರಣ ಎಂದರೆ ಆತ್ಮದಲ್ಲಿ ದೇವರ ಸಮಾಧಾನ, ಸಂತೋಷ, ದೇವರ ಪ್ರಸನ್ನತೆ ನಾವು ಕಳೆದುಕೊಳ್ಳುತ್ತೀರಿ. ಪಾಪ ಮಾಡಿದ ಕೂಡಲೇ ನಿಮಗೆ ನಿರಾಸೆ ಬರ್ತದೆ, ಚಿಂತೆಗಳು ಬರ್ತವೆ, ಭಯ ಬರ್ತದೆ, ಅಥವಾ ಕಷ್ಟಗಳು, ಸಂಕಟಗಳು, ರೋಗಗಳು ಬರಲಿಕ್ಕೆ ಅವಕಾಶವಾಗ್ತದೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮಗೆ ಯಾವಾಗಲೂ ದೇವರ ಆಶೀರ್ವಾದ, ದೇವರ ಕೃಪೆ ಆತ್ಮದಲ್ಲಿ ನೀವು ಅಭಿವೃದ್ಧಿಬೇಕು, ದೇವರ ಆತ್ಮನ ಪ್ರಸನ್ನತೆ ಅಭಿಷೇಕಬೇಕು. ಅದೇ ಅಪೊಸ್ತಲನು ಹೇಳ್ತಾನೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸವನ್ನು ನಾಶ ಮಾಡುವುದರೆ ಜೀವಿಸುವಿರಿ. ದಿನಾಲೂ ನೀವು ಪವಿತ್ರಾತ್ಮೊಟ್ಟಿಗೆ ಅನ್ಯತಿಡಬೇಕಾ, ಆತ್ಮದಲ್ಲಿ ಜೀವಿಸಬೇಕಾ, ಸಂತೋಷ, ಸಮಾಧಾನ, ಆರೋಗ್ಯ, ಆಶೀರ್ವಾದ ಬೇಕಾ. ದಿನಾಲೂ ದೇವರ ವಾಕ್ಯನ ಓದುವರಾಗಬೇಕು, ವಾಕ್ಯದ ನಿಮಿತ್ತ ಪರೀಕ್ಷಿಸುವರಾಗಬೇಕು, ವಾಕ್ಯದಿಂದ ನಿಮ್ಮ ಶರೀರಾದ ಗುರುತಿಸಿಕೊಂಡು ಅದನ್ನು ವಿಸರ್ಜಿಸಬೇಕು, ಅದನ್ನು ಹೀಗೆ ಮಾಡುವುದರೆ ನೀವು ಯಾವಾಗಲೂ ಆತ್ಮ ಜೀವಿಸ್ತೀರಿ, ಆತ್ಮಭರಿತರಾಗ್ತೀರಿ, ದೇವರ ವಾಗ್ದಾನ ಆಸೆ ಹೊಂದಿಕೊಳ್ಳುತ್ತೀರಿ ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ. 3ನೇ ಸಂಗತಿ ನೋಡ್ತೇವೆ, ಎಂದಿಗೂ ಮೋಸ ಹೋಗಬಾರದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು.
ಆತ್ಮನ ಕುರಿತು ಬಿತ್ತುವನು, ಆತ್ಮದಿಂದ ನಿತ್ಯ ಜೀವನ ಕೊಯ್ಯುವನು. ಅಪೊಸ್ತಲ ಹೇಳ್ತಾನೆ, ಅತಿ ಸ್ಪಷ್ಟ ಹೇಳ್ತಾನೆ, ಮೋಸ ಹೋಗಬೇಡಿ. ಅದಕ್ಕೆ ಅಪೊಸ್ತಲ ಯೋಹನ ಹೇಳ್ತಾನೆ, ತನ್ನಲ್ಲಿ ಪಾಪವಿಲ್ಲನ್ನು ಹೇಳಿದರೆ ನಮ್ಮನ್ನು ಮೋಸಪಡಿಸಿಕೊಳ್ಳುತ್ತೇವೆ. ಸತ್ಯ ನಮ್ಮಲ್ಲಿ ಸತ್ಯ ಏನು ಆಗಿದೆ? ಅಪೊಸ್ತಲ ಬಂದರೆ ಮೋಸ ಹೋಗಬೇಡಿರಿ. ದೇವರಿಗೆ ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ಏನು ಬಿತ್ತು ಅದನ್ನೇ ಕೊಯ್ಯಬೇಕು. ಶರೀರ ಕುರಿತು ಬಿತ್ತುವನು, ಆ ಭಾವದ ನಾಶಕವನ್ನು ಅದರ್ಥಪ್ರೆ ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಡಲಿ ಮುಳುಗಿ ನಡೆಸಿದುಕೊಂಡು ಇನ್ನೂ ಪಾಪದ ಸ್ವಭಾವದಲ್ಲಿ ಪಾಪಕ್ಕೆ ಗುಲಾಮ್ ನಡೆಯುತ್ತಾದರೆ ಆ ಪಾಪಕ್ಕೆ ಶಿಕ್ಷೆ ಬರ್ತದೆ. ಆ ಪಾಪ ಮಾಡುವುದರಿಗೆ ಈ ಲೋಕದಲ್ಲಿ ಅವ್ರ ಶಿಕ್ಷೆಗೆ ಕಷ್ಟಕ್ಕೊಳಗಾಗುತ್ತಾರೆ, ನಾಶನ ಬರ್ತದೆ. ಅದಕ್ಕೆ ಬದಲಾಗಿ ನೀವು ಆತ್ಮನ ಕುರಿತು ಬಿತ್ತುವೆಂದರೆ ನೀವು ದಿನಾಲು ದೇವರ ವಾಕ್ಯವನ್ನು ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನಿಗೆ ನೀವು ನಡೆಯುತ್ತಾರೆ. ಪವಿತ್ರಾತ್ಮನ ಫಲಗಳನ್ನು ಹೊಂದಿಕೊಳ್ಳುತ್ತೀರಿ, ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ಹಾಗೆ ಪವಿತ್ರಾತ್ಮ ನಿಮಗೆ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತೀರಿ. ಅದಕ್ಕೋಸ್ಕರ ಎಂದಿಗೂ ಮೋಸ ಹೋಗದಂತೆ ಎಚ್ಚರಿಕೆಯಿರಬೇಕು. ಹಾಗಾದರೆ ಪ್ರೇರೆಯಲ್ಲಿ ಯೋಹನಲ್ಲಿದ್ದ ವಾಕ್ಯದ ಅರ್ಥ ಅದೇ ಆಗಿದೆ. ಎಂದಿಗೂ ನಮ್ಮಲ್ಲಿ ಪಾಪ ಇಲ್ಲ ನಾವು ಹೇಳಿಕೊಳ್ಳುವುದಾದರೆ ನಾವು ಮೋಸ ಹೋಗ್ತೇವೆ, ಸತ್ಯ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ಎಂದಿಗೂ ಪ್ರೇರೆ ನಮ್ಮ ಜೀವಿತದಲ್ಲಿ ಆತ್ಮಿಕ ಆಂಕರ ಬರದೆ ಯಾವಾಗಲೂ ಎಚ್ಚರಿಕೆಯಿರಬೇಕು. ಅದಕ್ಕೆ ದಿನಾಳು ದೇವರ ವಾಕ್ಯವನ್ನು ಓದುವವರಾಗಬೇಕು, ವಾಕ್ಯವನ್ನು ಧ್ಯಾನ ಮಾಡುವವರಾಗಬೇಕು, ವಾಕ್ಯದಿಂದ ನಮ್ಮ ಜೀವಿತ ಪರೀಕ್ಷೆ ಮಾಡಬೇಕು. ಪಾಪಗಳಿದ್ದರೆ ದಿನಾಳು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಯೇಸು ರಕ್ತ ನಮ್ಮ ತೊಳೆದುಕೊಳ್ಳಬೇಕು. ಈ ರೀತಿ ನೀವು ನಡೆಯುವುದಾದರೆ ಎಂದಿಗೂ ನೀವು ಮೋಸ ಹೋಗುವುದಿಲ್ಲ ಪ್ರೇರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರ ದಯೆಯನ್ನು ಹೊಂದಿಕೊಳ್ಳುತ್ತೀರಿ, ಆ ನಿತ್ಯ ಜೀವನವನ್ನು ಹೊಂದಿಕೊಳ್ಳುತ್ತೀರಿ ಪ್ರೇರೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತ ಉತ್ತೇಜನವಾಗುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೋಸ್ಕರ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮಲಿಂಗ ಸ್ತೋತ್ರ ಕೊಂಡಾಡ್ತೇನೆ. ಈ ಸಂದೇಶಗಳ ಪ್ರತಿಯೊಬ್ಬ ವೀಕ್ಷಕರನ್ನು ತಂದೆ, ಮಗ ಮತ್ತು ಪವಿತ್ರ ಹೆಸರಿನಲ್ಲಿ ಯೇಸು ಒಡೆತನ ಒಪ್ಪಿಸಿಕೊಡುತ್ತೇನೆ. ಯೇಸು ರಕ್ತ ಪ್ರತಿಯೊಬ್ಬರನ್ನು ಪ್ರಯೋಗಿಸುತ್ತೇನೆ. ಪ್ರತಿಯೊಬ್ಬ ಈ ವೀಕ್ಷಕರಿಗೆ ಆ ಒಂದು ವಿಧೇಯತೆ ಹೃದಯವನ್ನು ಕೊಡಿದವ, ಆ ಪಶ್ಚಾತ್ತಾಪದ ಹೃದಯ ಕೊಡಿದವ, ಇನ್ನೂ ಹೆಚ್ಚಿನ ವಾಕ್ಯವನ್ನು ಧ್ಯಾನ ಮಾಡುವಂತೆ, ವಾಕ್ಯದ ಮೂಲಕ ತಮ್ಮನ್ನು ಪರೀಕ್ಷಿಸಿಕೊಳ್ಳುವಂಥ ಹೃದಯ ಕೊಡಬೇಕು ನಾನು ಬೇಡಿಕೊಳ್ಳುತ್ತೇವ. ಅದೇ ರೀತಿ ಯಾರಾದರೂ ರೋಗಿಗಳಿದ್ದರೆ ನಮ್ಮ ಕೈಗಳ ಮೇಲೆಕ್ಕಿತ್ತು ನಾವು ಪ್ರಾರ್ಥನೆ ಮಾಡ್ತೇನೆ. ದೇಶ ಸಮಯದಲ್ಲಿ ಯಾರ್ಯಾರು ಕೈಗಳು ಮೇಲೆಕ್ಕಿತ್ತು ಅವರೆಲ್ಲರ ವಿರುದ್ಧ ಕಾರ್ಯ ಮಾಡೋದ ಎಲ್ಲ ರೋಗ ದುಷ್ಟ ಶಕ್ತಿಗಳನ್ನು, ಎಲ್ಲ ರೋಗ ದುರಾತ್ಮಗಳನ್ನು, ಎಲ್ಲ ಚಿಂತೆ, ಬೇಸರ, ನಿರಾಶೆ, ಜಿಗುಪ್ಸೆ, ಎಲ್ಲ ಸಾಲೆಂಬ ಬಂಧನದಿಂದ ಈ ಎಲ್ಲ ವೀಕ್ಷಕರನ್ನು ಕೈ ಮೇಲೆತ್ತ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಕಷ್ಟದಿಂದ, ರೋಗದಿಂದ, ಶಾಪದಿಂದ, ಬಡತನ, ಕೊರತೆಯಿಂದ, ಸಾಲದಿಂದ, ನಿರಾಶೆಯಿಂದ ಬಿಡುಗಡೆಗೊಳಿಸ್ತೇನೆ. ಮತ್ತು ಪ್ರತಿಯೊಬ್ಬರು ಒಳ್ಳೆಯ ಆರೋಗ್ಯ, ದೀರ್ಘ ಆಯುಷ, ಸಮಾಧಾನ, ಸಂತೋಷ, ಆರ್ಥಿಕ ಸಮೃದ್ಧಿಯನ್ನು ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯ ಜಯ ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.